ಪಾರ್ಥಿ ಅವರು ಸ್ಟ್ರೈಕ್ ಅನ್ನ ಕಟ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಈ ಒಂದು ಹಂತದಲ್ಲಿ ಮತ್ತೆ ಒಂಟಿ ಓಟದ ಪೂರೈಕೆ ಆಗ್ತದೆ. ವಿಜಿ ಅವರ ಜರ್ಸಿ ನಂಬರ್ 0. ಕೆಲವೊಮ್ಮೆ ಹೇಳ್ತಾರೆ ಶೂನ್ಯಕ್ಕೆ ಬೆಲೆ ಇಲ್ಲ ಅಂತೆ, ಆದರೆ ಶೂನ್ಯ ಖಂಡಿತವಾಗಿಯೂ ಬೆಲೆ ಇದೆ ಅನ್ನುವುದು ನಮಗೆಲ್ಲರಿಗೂ ಜಗಜ್ಜಾಹೀರಾದಂತಹ ಸತ್ಯ ಸಂಗತಿ. ಆ ನಿಟ್ಟಿನಲ್ಲಿ ಶೂನ್ಯದ ಒಂದು ಜರ್ಸಿ ನಂಬರ್ ಅನ್ನು ಧರಿಸಿ ಆಡ್ತಿರ್ತಕ್ಕಂಥವರು ವಿಜಿ. ಅತ್ಯುತ್ತಮ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರ್ದಾರ. ಈ ಒಂದು ಆರಂಭಿಕ ಓವರ್ ಇದೀಗ ಪರಿಸಮಾಪ್ತಿಯನ್ನ ಕಂಡುಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 5. End of over number 1 comes on to 5-4 without losing any wicket. ಈ ಒಂದು ಪಂದ್ಯದ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ನಮಗಿಬ್ಬರು ಸಿಕ್ಕಿದ್ದಾರೆ. ಸಚಿನ್ ಸ್ಪೋರ್ಟ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸಚಿನ್ along with Mr. Chitti. One of the main backbones of this tournament is none other than Mr. Chitti. These are the two match officials that are executing very well indeed when it comes to tackling the pressure situation. They are cool like a cucumber. ಬೌಲರ್ ಹೆಸರು ಕರೆಕ್ಟಾಗಿ ಹೇಳ್ತೀರಾ? ಸಕೀರ್. ಓಕೆ. ಓಕೆ, ಆರಂಭಿಕ ಆಘಾತಕ್ಕೆ ಒಳಗಾಗ್ತಾ ಇದೆ ತಂಡ. ಮೈಕೆಲ್ ಹೊಸ ಆಟಗಾರ, 1 ಡೌನ್ ಸ್ಪೆಷಲಿಸ್ಟ್ ಆಗಿ. ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು. ವೈಡ್ ವಿಸ್ತೃತ ಚೆಂಡೆಂಬ ಸೂಚನೆ. ಈ ಒಂದು ಹಂತದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಂಡದ ಒಟ್ಟು ಮೊತ್ತ 8. ಶಾಕೀರ್ ಬೌಲಿಂಗ್ ಸಾರಥ್ಯದಲ್ಲಿ ಚಾಲ್ತಿಯ 2ನೇ ಓವರ್ನಲ್ಲಿ
ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಭರಪೂರ ಒತ್ತಡದಲ್ಲಿ ಹೊಡೆದ್ರು. ಆದರೆ ಬಹುಶಃ ಯಾಸೀರ್ ತಂಡದ ಅತ್ಯುತ್ತಮ ಕ್ಷೇತ್ರರಕ್ಷಕ ತಮ್ಮ ಎಡಭಾಗಕ್ಕೆ ಕೊಂಚ ಮಟ್ಟಿಗೆ ರನ್ನಿಂಗ್ ಅನ್ನ ಕಂಡುಕೊಂಡ್ರು. ಸೂರ್ಯನ ಕಣ್ಣು ಕೋರೈಸುವಂತಹ ಆ ಬೆಳಕಿನ ಕಿರಣಗಳ ಎದುರು ಏಕಾಗ್ರತೆಯಲ್ಲಿ ತಲ್ಲಿನ ತೇಲಿದ್ದ ಬಕ್ಕ ಪಕ್ಷಿಯ ರೀತಿಯಲ್ಲಿ ಆ ಒಂದು ತನ್ನ ಬೇಟೆಯನ್ನ ತಾನು ಮಾಡದೆ ಬಿಡಲಾರೆ ಅನ್ನುವ ಶಪಥದೊಂದಿಗೆ ಅತ್ಯುತ್ತಮವಾದ ಕ್ಯಾಚ್ ಅನ್ನ ಸುರಕ್ಷಿತ ಬಗಸೆಯಲ್ಲಿ ತೆಗೆದುಕೊಂಡ್ರು. ತಂಡಕ್ಕೆ ಇದೀಗ ಮತ್ತೊಂದು ಆಘಾತಕ್ಕೆ ಒಳಗಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದಿಢೀರ್ ಬ್ಯಾಟಿಂಗ್ ಕೊಲಾಪ್ಸ್, ಒಂದು ವೈಫಲ್ಯಕ್ಕೆ ಒಳಗಾಗ್ತಾ ಇದೆ. ರಿಕವರಿ ಬ್ಯಾಟಿಂಗ್ ನ ಅತ್ಯಗತ್ಯ ತಂಡಕ್ಕಿದೆ. ಪ್ರತಿ ಎಸೆತಕ್ಕೂ ಸಿಕ್ಸರ್ ಹೊಡೆಯುವುದಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಬೌಲರ್ಗೆ ಹಾಗೂ ಚೆಂಡಿಗೆ ನಾವು ಗೌರವ ಘನತೆಯನ್ನ ನೀಡಲೇಬೇಕು ಒಬ್ಬ ಕ್ವಾಲಿಟಿ ಬ್ಯಾಟ್ಸ್ಮನ್ ಆಗಿ. ಅದನ್ನ ಆಟಗಾರರು ಅರಿತುಕೊಂಡ್ರೆ ತಮ್ಮ ತಂಡಕ್ಕೆ ಪ್ಲಸ್ ಪಾಯಿಂಟ್. ದ್ವಿತೀಯ ಓವರ್ನಲ್ಲಿ ಶಾಕಿರ್ ರವರ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಕ್ರಾಸ್ ದ ಲೈನ್ ನಲ್ಲಿ ಬಿರುಸಿನ ಹೊಡೆತ, ಲಾಂಚಿಂಗ್ ಪ್ಯಾಡ್ ನಲ್ಲಿ ಚಿಮ್ಮುತ್ತಿರುವ ಕ್ಷಿಪಣಿ ಮಿಸೈಲ್ಸ್ ರೂಪದಲ್ಲಿ ಮನಮೋಹಕ ಬೌಂಡರಿ. 1 ಪಾಸ್ ಇನ್ ಟು ದ ಫ್ಯಾನ್ಸ್ ಫಾರ್ 4 ರನ್ಸ್. ಓಕೆ, ಸ್ಕೋರ್ ಹೇಳಿ. Hello. End of over number 2. Score was under 12 for 2. ಮೊಜಾಂಬಲ್ ಮಾತೋರ್ವ ತಂಡದ ಪೊಟೆಂಟ್ ಬೌಲರ್ ಆಗಿ. ಹಲೋ ಸರ್, ತಾವು ಸ್ವಲ್ಪ ಬದಿಗೆ ಬನ್ನಿ, ಹೀಗೆ ಹೀಗೆ ಲೆಫ್ಟ್ಗೆ ಬನ್ನಿ. ಓಕೆ, ನೀವು ಆನಂದಿಸಿ ಆಸ್ವಾದಿಸಿ, ಅಡೆತಡೆ ಮಾಡೋದು ಬೇಡ. ಮುಂದಿನ ಪಂದ್ಯ ಮುಂದಿನ ಪಂದ್ಯಕ್ಕಾಗಿ ಎಸಿಸಿ ಹಾಗೂ ಪ್ರಸನ್ನ 11 ತಂಡಗಳ ನಾಯಕರು ಬನ್ನಿ ಟಾಸ್ಗಾಗಿ. ಎಸಿಸಿ ಹಾಗೂ ಪ್ರಸನ್ನ 11 ತಂಡದ ನಾಯಕರು ಆಫ್ ಸ್ಟಂಪ್ ನಲ್ಲಿ ನೋಬಾಲಾ. ಓಕೆ, ಉತ್ತಮವಾದ ಒಂದು ತೀರ್ಪುಗಾರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ ಇಬ್ಬರು. ಒಬ್ಬರು ಚಿಟಿ, ಮತ್ತೊಂದೆಡೆ ಸಚಿನ್. ಬ್ಯಾಕ್ ಫುಟ್ ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಶಾರ್ಟ್ ಎಕ್ಸ್ಟ್ರಾ ಕವರ್ ನಲ್ಲಿ ಉತ್ತಮವಾದ ಕ್ಷೇತ್ರಕ್ಷಣ ಸ್ವಲ್ಪ ಮಟ್ಟಿಗೆ ಗಲಿಬಿಲಿಗೊಂಡ್ರು. ಒಂಟಿ ಓಟದ ಪೂರೈಕೆಯೂ ಸಹ ಈ ಒಬ್ಬ 0 ನಂಬರ್ ಜರ್ಸಿ ಆಟಗಾರ ಸಾಕಷ್ಟು ಅಪಾಯಕಾರಿ, ವಿಧ್ವಂಸಕಾರಿ, ವಿಸ್ಫೋಟಕ ಹೊಡೆತಗಳ ಸರದಾರ. ಈ ಒಂದು ಹಂತದಲ್ಲಿ ಬ್ಯಾಕ್ ಫುಟ್ ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನ ಕಂಡುಕೊಂಡ್ರು. ಓ ನಮ್ಮ ಮೈ ಗುಡ್ನೆಸ್, ಎಕ್ಸಲೆಂಟ್ ಫೀಲ್ಡಿಂಗ್. ತೀರಾ ಗ್ರೌಂಡ್ ಫೀಲ್ಡಿಂಗ್ ನಲ್ಲಿ ಇದ್ರೂ ಸಹ 1 ಹ್ಯಾಂಡೆಡ್ ನಲ್ಲಿ ಅತ್ಯುತ್ತಮವಾಗಿ ಅದನ್ನ ಗ್ಯಾದರಿಂಗ್ ಮಾಡಿಕೊಂಡ್ರು. ಉತ್ತಮವಾದ ಒಂದು ಕ್ಷೇತ್ರರಕ್ಷಣೆ. ಇದೀಗ ತಂಡದ ಭರವಸೆಯ, ನಂಬುಗೆಯ, ಸವ್ಯಸಾಚಿ ಆಲ್ರೌಂಡರ್ ವಿಜಿ ಸ್ಟ್ರೈಕ್ ನಲ್ಲಿ. ಓಕೆ, ಎಸಿಸಿ ತಂಡದ ನಾಯಕರು ಬನ್ನಿ. ನಮಗೆ ಈಗಾಗಲೇ ಪ್ರಸನ್ನ 11 ಬಂಗಾರಪಡೆಯ ತಂಡದ ನಾಯಕರಿದ್ದಾರೆ. ಎಸಿಸಿ ತಂಡದ ಕ್ಯಾಪ್ಟನ್, ಪ್ಲೀಸ್ come forward for the toss.
ಈ ಒಂದು ಹಂತದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ವಿಕೆಟ್ ಪತನವಾಗ್ತಾ ಇದೆ. ಸಚಿನ್ ಸ್ಪೋರ್ಟ್ಸ್ ಇದರ ಔಟ್. ಆ ನಿಟ್ಟಿನಲ್ಲಿ ಸಚಿನ್ ಸ್ಪೋರ್ಟ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಜೊತೆಯಲ್ಲಿದ್ದಾರೆ. ಸಚಿನ್ ರವರು ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ. ತೂಕದ ಆಟಗಾರ ಇಲ್ಲಿಗ ತೂಕದ ಒಂದು ಅಂಪೈರಿಂಗ್ ಅನ್ನ ಅಳೆದು ತೂಗಿ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಮಾತೋರ್ವ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ಚಿಟಿ ಅವರು ನಮ್ಮ ಆಯೋಜಕರಲ್ಲಿ ಒಬ್ಬರು. ಎಸಿಸಿ ತಂಡದ ಕ್ಯಾಪ್ಟನ್ಗೆ ಅಂತಿಮ ಕರೆ. ಲಾಸ್ಟ್ ಕಾಲ್ ಫಾರ್ ಎಸಿಸಿ ಟೀಮ್ ಕ್ಯಾಪ್ಟನ್ ಫಾರ್ ದ ಟಾಸ್. ಅಂಪೈರ್ ಓಕೆ ಓಕೆ ಓಕೆ, ನೋ ಬಾಲ್ ನ ಸೂಚನೆ. ಈ ಒಂದು ಹಂತದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಅಪಾಯವಿಲ್ಲ. ಮತ್ತೆ ಒಂಟಿ ಊಟದ ಪೂರೈಕೆ. ಒಂದೆಡೆ ಕೋಲಾರದ FCCಯ ತಂಡ, ಈತ ವಿಕಿ 11 ಫ್ರಮ್ KGF ನ ತಂಡ. ಎರಡು ತಂಡಗಳ ಒಂದು ಮುಖಾಮುಖಿಯ ಸಂಘರ್ಷ. ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 3 ವಿಕೆಟ್ಸ್. ಓ, ಉತ್ತಮವಾದ ಎಸೆತಗಾರಿಕೆ. ತೀರಾ ಲೋ ಫುಲ್ ಟಾಸ್ ರೂಪದಲ್ಲಿ ಬಂದಂತ ಚೆಂಡು ನೇರವಾಗಿ ವಿಕೆಟ್ಗೆ ಚುಂಬಿಸ್ತಾ ಇದೆ. ಅತ್ಯುತ್ತಮವಾದ ಒಂದು ಎಸೆತಗಾರಿಕೆ. 18 ಫಾರ್ 4. 4 ಹುದ್ದರಿಗಳನ್ನ ಕಳೆದುಕೊಳ್ತಾ ಇದೆ ಆರಂಭಿಕ ಹಂತದಲ್ಲಿ ವಿಕಿ 11 ತಂಡ. ತಂಡದ ಒಟ್ಟು ಮೊತ್ತ 18. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಇದೀಗ ಜಹೀರ್ ಬೌಲಿಂಗ್ ಸಾರಥ್ಯದಲ್ಲಿ. ಕೋಲಾರ ಕಂಡ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ಗಳಲ್ಲಿ ಒಬ್ಬ ಈ ಜಹೀರ್ ಅದೇನನ್ನ ಮಾಡ್ತಾರೆ. ಆರಂಭಿಕ ಎಸೆತ ಅತ್ಯುತ್ತಮವಾಗಿ ಎಸೆತಗಾರಿಕೆಯಲ್ಲಿ ಕಂಡುಕೊಂಡ್ರು ಚುಕೇಸ್ನ. ಶಾರ್ಟ್ ಆಗಿ ಬಿದ್ದ ಸರಿಯಾದ ದಂಡನೆಗೆ ಒಳಗಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಟ್ ವಾಸ್ ಅ ಶಾರ್ಟ್ ಅಂಡ್ ವೈಡ್ ಡೆಲಿವರಿ. ಇಟ್ ವಾಸ್ ಆಸ್ಕಿಂಗ್ ದ ಟ್ರಬಲ್ ಅಂಡ್ ಇಟ್ಸ್ ಬಿನ್ ಗಿವನ್ ಅ ಡಿಸರ್ವ್ ಟ್ರೀಟ್ಮೆಂಟ್. ವಾಟ್ ಅ ಮ್ಯಾಗ್ನಿಫಿಷೆಂಟ್ ಸಿಕ್ಸರ್. Is whacking the ball with a tremendous muscle power. That's a full-blooded strike. Now score moves on to 24. Last final over is in progress. Once again, slightly over pitch delivery, straight as an arrow. Excellent strike. Just inches inside the line. He was leaping in the air and he prevented Sutton boundary. Excellent save for the team. Another superb skillful
batting, and the ball was spinning like a top, if even though they got single quite comfortably. When it comes to running between the wicket, they are literally lightning quick on the feet. This time excellent strike towards the deep mid wicket region before the fielder collect. He fumbles, and there was a yes no like that hesitation, and finally one wicket bite the dust here. ಆ ನಿಟ್ಟಿನಲ್ಲಿ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಇದೀಗ ಬಿರುಸಿನ ಹೊಡೆತವನ್ನು ಕಂಡುಕೊಂಡ ನಂತರ ಸ್ವಲ್ಪ ಮಟ್ಟಿಗೆ ಓಟಕ್ಕೆ ವೇಗವನ್ನ ಕೊಡ್ತಾ ಇದ್ದಾರೆ. ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ ಜಾಹೀರ್. ನಿಧಾನಗತಿಯಲ್ಲಿ ಓಡಿ ಬಂದು ತಮ್ಮ ಒಂದು ಎಸ್ತಗಾರಿಕೆಯಲ್ಲಿ ಫ್ಲೈಟ್ ಡೆಲಿವರಿ ತೇಲಿ ಬಿಡ್ತಾರೆ ಚೆಂಡನ. ಮತ್ತೆ ಸ್ಲಾಟ್ ನಲ್ಲಿ ಇದ್ದಂತ ಚೆಂಡು ಇದು ಸಹ ಕ್ಲಿಯರ್ ಆಗ್ತಾ ಇದೆ. ಈ ಒಂದು ಕ್ರೀಡಾಂಗಣದಲ್ಲಿ ಸಾಕಷ್ಟು ಬೌಂಡರಿ ಸಿಕ್ಸರ್ಗಳು ಬರ್ತಾ ಇರುವಂತಹ ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಫೈನ್ ಲೆಗ್, ಡೀಪ್ ಲಾಂಗ್ ಆನ್, ಡೀಪ್ ಲಾಂಗ್ ಆಫ್, ಕಾವ್ ಕಾರ್ನರ್ ಈ ವಿಭಾಗದಲ್ಲಿ ಈ ಒಂದು ಹೊಡೆತದೊಂದಿಗೆ ತಂಡದ ಒಟ್ಟು ಮೊತ್ತ ಓಕೆ 35 ಓಟಗಳು. ನಮ್ಮ ಸ್ಕೋರರ್ ಆಗಿ ಸಹ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ ನಮ್ಮ ಮುರಳಿ ಅವರು. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ 35 ಓಟಗಳನ್ನ ಕಲೆಯಾಗಿದೆ ತನ್ನ ಅರ್ಧಾಂಶ 5 ವಿಕೆಟ್ಗಳ ನಷ್ಟದಲ್ಲಿ. ಆ ನಿಟ್ಟಿನಲ್ಲಿ 4 ಓವರ್ಗಳ ಪಂದ್ಯ ಆದರೆ 24ರ ಮುಂದೆ 36ರ ಗುರಿ. ಮುರಳಿ ಅವರವರಿಗೆ ಹೆಚ್ಚುವರಿಯಾಗಿ ಈ ದಿನ ಕಾಯಕ ನಿನ್ನೆಯೂ ಸಹ ಸಿಕ್ಕಿತ್ತು. ಇವತ್ತು ಸಹ ಎಲ್ಲ ಒತ್ತಡವನ್ನ ತಾವೊಬ್ಬ ಶಾಂತ ಚಿತ್ತದಿಂದ ಅದನ್ನ ಕಂಡುಕೊಳ್ತಾರೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಈ ರೀತಿಯ ಪ್ರೆಷರ್ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸ್ಪೋರ್ಟ್ಸ್ ರಿವೀಲ್ಸ್ ದ ಕ್ಯಾರೆಕ್ಟರ್ ಅಂತಾರೆ. ಒಬ್ಬ ಆಟಗಾರ ಯಾವ ರೀತಿಯಲ್ಲಿ ಒತ್ತಡದಲ್ಲಿದ್ದಾಗ ಯಾವ ರೀತಿಯಲ್ಲಿ ತನ್ನ ಒಂದು ಚಾರಿತ್ರ್ಯವನ್ನ ತೋರ್ಪಡಿಸ್ತಾನೆ, ಅದೇ ರೀತಿಯಲ್ಲಿ ಫ್ರಸ್ಟ್ರೇಷನ್ ಅಂತ ಬಂದಾಗ ಡಿಸಪಾಯಿಂಟ್ ಮೂಡ್ನಲ್ಲಿ ಇದ್ದಾಗಲೂ ಸಹ ತಮ್ಮ ತಂಡದ ಆಟಗಾರರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿಯಲ್ಲಿ ಇರ್ತಾರೆ, ವರ್ಲ್ಡ್ ಆಫ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ, ಅದು ಇಟ್ ಮ್ಯಾಟರ್ಸ್ ಮೋಸ್ಟ್ ಅನ್ನುವ ನಿಟ್ಟಿನಲ್ಲಿ ನಿಜವಾಗಿಯೂ ಮುರಳಿ ಅವರು ಶಾಂತ ಚಿತ್ತದಿಂದ ಈ ಒಂದು ಪಂದ್ಯಾವಳಿಯನ್ನ ಎಲ್ಲ ಜವಾಬ್ದಾರಿನ ಕೆಲವೊಮ್ಮೆ ಯಾರು ಬಂದಿರೋದಿಲ್ಲ ಈ ಕ್ರೀಡಾಂಗಣಕ್ಕೆ, ಅವರು ಮೊದಲಿಗರಾಗಿ ನಮ್ಮ ಈ ಒಂದು ಕ್ರೀಡಾಂಗಣದಲ್ಲಿ ಕಾಣಿಸ್ಕೊಳ್ತಾರೆ. ಸಾಕಷ್ಟು ಒತ್ತಡವಿದೆ, ಆದರೆ ಅದೆಲ್ಲವನ್ನ ಏನು ಗೊತ್ತಿಲ್ಲದವರ ರೀತಿಯಲ್ಲಿ ಅದನ್ನು ತಮ್ಮ ಒಡಲಾಳದಲ್ಲಿ ಒಂದು ಕೆಚ್ಚದೆಯ ಪಾಸಿಟಿವ್ ಎನರ್ಜಿಯಾಗಿ ತೆಗೆದುಕೊಳ್ತಾರೆ. ಓಕೆ, ಇದು ನನಗೆ ಒಂದು ಕಲಿಯುವ ಅಧ್ಯಾಯದ ಒಂದು ಪುಟ ಮಾತ್ರ ಅಂತ ಈ ಒಂದು ಪಂದ್ಯಾವಳಿಯನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮುರಳಿ ಅವರಿಗೆ ಸ್ಕೋರರ್ ಕಾಯಕ, ಈ ಕ್ರೀಡಾಂಗಣವನ್ನು ನೋಡ್ಕೊಳ್ಬೇಕು, ಸಾಕಷ್ಟು ಒತ್ತಡ ಇದೆ, ನಮ್ಮೆಲ್ಲರ ಜವಾಬ್ದಾರಿಯೂ ಸಹ ಅವರ ಮೇಲಿದೆ. ಆ ನಿಟ್ಟಿನಲ್ಲಿ ಮುರಳಿಯವರ ಕಾಯಕಕ್ಕೆ ನಮ್ಮ ಬಿಗ್ ಸಲ್ಯೂಟ್, ಸಲಾಂ, ಒಂದು ಅಭಿನಂದನೆಯ ಸಮರ್ಪಿಸ್ತಾ ಇದ್ದೇವೆ. ಮುರಳಿ, ಚಿಟಿ, ಕಿಶನ್, ವಿಕಿ, ಶ್ರೀನಿವಾಸ್, ಈ ಪಂಚಪಾಂಡವರ ಒಂದು ಕನಸಿನ ಕೂಸಿನ ಪಂದ್ಯಾವಳಿ ಇದೀಗ ತೃತೀಯ ದಿನಕ್ಕೆ, 3ನೆಯ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ನಾಳಿನ ದಿನ ಆದಿತ್ಯವಾರ, ರವಿವಾರ, ಭಾನುವಾರ ಸೂಪರ್ ಸಂಡೆಯ ಸೂಪರ್ ಕ್ರಾಕರ್ ಜಾಕರ್ ಪಂದ್ಯಾವಳಿಗಳು ಸಾಗಿ ಬರ್ಲಿಕ್ಕಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಯನ್ನ ಆದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಕಾದು ನೋಡಬೇಕು. ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕ, ಅತ್ಯಾಕರ್ಷಕ, ಚಿತ್ತಾಕರ್ಷಕ ಚಿನ್ನಲೇಪಿತ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಬಹುದು. ರನ್ನರ್ಸ್ ಪ್ರಶಸ್ತಿಯನ್ನು ಪಡೆಯುವಂತಹ ತಂಡ 50,000 ರೂಪಾಯಿ ನಗದಿನೊಂದಿಗೆ ಆಕರ್ಷಕ
ಕಣ್ಣು ಕೋರೈಸುವಂತಹ ಜಗಮಗಿಸುವಂತಹ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಬಹುದು. ಆ ಹಲೋ ಅಂಪೈರ್, 1 ನಿಮಿಷ ಹೋಲ್ಡ್ ಮಾಡಿ ಪಂದ್ಯವನ್ನ. ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, 1 ನಿಮಿಷ ಹೋಲ್ಡ್ ಮಾಡಿ. ಓಕೆ, ಹಾಗೆ ಬ್ಯಾಟ್ಸ್ಮನ್ ಹೆಸರು ಹೇಳಿ. ಸರ್ ಒಬ್ರು ಇಲ್ಲಿ ಬನ್ನಿ ಅಲ್ಲ, ನೀವು ಅಲ್ಲಿಂದ ರಮೇಶ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸುರೇಶ್ ಅಂತ ಕೇಳಿಸ್ಬೋದು, ದಯವಿಟ್ಟು. ಸರ್ ನೀವು ಬರೆದಿದ್ದ ಹೋದ ಪಕ್ಷದಲ್ಲಿ ನಾವು ಅನಾಮಧೇಯ XYZ ಅಂತ ಹಾಕ್ಬೇಕಾಗುತ್ತದೆ. ಒಬ್ರು ಇಲ್ಲಿ ಬನ್ನಿ ದಯವಿಟ್ಟು, ಏಕೆಂದ್ರೆ ಇಂಡಿವಿಜುವಲ್ ಅವಾರ್ಡ್ ಕೊಡಬೇಕಾದ್ರೆ ನಾವು ಅನಾಮಧೇಯರಾಗಿ ಇಟ್ಕೊಳ್ತೀವಿ ಅಷ್ಟೇ. ಒಬ್ರು ಎಕ್ಸ್ಟ್ರಾ ಪ್ಲೇಯರ್ ಕಳಿಸ್ಕೊಟ್ರೆ ಈ ಸಮಸ್ಯೆ ಇರೋದಿಲ್ಲಲ್ಲ ಸರ್. ಒಂದೆಡೆ ಆತಿಕ್, ಮತ್ತೊಂದೆಡೆ ಸದ್ದಾಂ. ಓಕೆ, ಪಂದ್ಯ ಮುಂದುವರಿಸಿ. Michael will start the proceedings, chasing a victory target of exactly 36 runs in all at force match. ಮೊದಲ ಎಸೆತಕ್ಕೆ ರಿವರ್ಸ್ ಮೊರೆ ಹೋದ್ರು, ಉತ್ತಮವಾದ ಬ್ಲಾಕ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಉತ್ತಮವಾದ ಆರಂಭವನ್ನ ಕಂಡುಕೊಳ್ತಾ ಇದೆ ತಂಡ ಒಂಟಿ ಓಟದೊಂದಿಗೆ. ತಂಡದ ಖಾತೆ ಆರಂಭ, ಆತಿಕ್ ರವರ ಖಾತೆಯು ಆರಂಭವನ್ನು ಕಂಡುಕೊಳ್ತಾ ಇದೆ. ಸದ್ದಾಂ ಸ್ಟ್ರೈಕ್ ನಲ್ಲಿ ಇರ್ತಕ್ಕಂಥ ಆಟಗಾರ. ಉತ್ತಮವಾದ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಅಕ್ರಾಸ್ ಲೈನ್ ಅಲ್ಲಿ ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಒಂದು ಸಂಪರ್ಕ ಒದಗಿ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೈಕೆಲ್ ಬ್ಯಾಟ್ಸ್ಮನ್ ರವರನ್ನ ಕಂಪ್ಲೀಟ್ ಆಗಿ ರೀಡಿಂಗ್ ಮಾಡ್ಕೊಳ್ತಾರೆ. ಅವರ ಚಲನವಲನವನ್ನ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ತಮ್ಮ ಬೌಲಿಂಗ್ ನ ರಣನೀತಿಯ ರಣತಂತ್ರದೊಂದಿಗೆ ತಮ್ಮ ಬತ್ತಳಿಕೆ ಅತ್ಯುತ್ತಮ ಅಸ್ತ್ರವನ್ನ ಪ್ರಯೋಗಿಸ್ತಾರೆ. ಅತ್ಯುತ್ತಮ ಮಟ್ಟದ ಒಂದು ಬ್ಯಾಟಿಂಗ್ ಅನ್ನ ಕಂಡುಕೊಂಡ್ರು. ಆ ಚೆಂಡಿನ ವೇಗವನ್ನ, ತಮ್ಮ ಬ್ಯಾಟ್ ನ ಸ್ಪರ್ಶವನ್ನ ಕಂಡುಕೊಂಡ್ರು. ಒಂದು ಡೆಲಿಕೇಟ್ ಟಚ್ ಅಂತ ಹೇಳ್ಬೋದು. ಒಂಟಿ ಊಟದ ಪೂರೈಕೆಯು ಸಹ. ಮೈಕೆಲ್ ತಾನೊಬ್ಬ ಚತುರಪತಿ, ಚಾಣಾಕ್ಷ, ನೈಪುಣ್ಯತೆಯ ಕಾರಾರುವಕ್ಕದ ಯೋಜನಾಬದ್ಧ ದಾಳಿಗಾರನಾಗಿ ಈ ಒಂದು ಹಂತದ ಮೈ ಗುಡ್ನೆಸ್, ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ರೀತಿಯಲ್ಲಿ ಗಾಯಗೊಂಡ ಹೆಬ್ಬುಲಿಯ ರೀತಿಯಲ್ಲಿ ತಮ್ಮ ಒಂದು ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಂಡ್ರು. ನಂಬಲ ಸಾಧ್ಯ ರೀತಿಯಲ್ಲಿ ತಮ್ಮ ಎಡಭಾಗಕ್ಕೆ ಒಂದು ರೀತಿಯಲ್ಲಿ ಚೀತಾ ರೂಪದಲ್ಲಿಯೇ ಈ ಒಂದು ಚಿರತೆಯಂತಹ ಜಿಗಿತದೊಂದಿಗೆ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಂಡ್ರು. ಈ ಒಂದು ಕ್ಯಾಚ್ಗಾಗಿ 1,000 ರೂಪಾಯಿಯನ್ನ ಮಾರಿಯವರೇ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಕ್ಷೇತ್ರ ರಕ್ಷಣೆಗೆ ತಂಡದ ಮಾರಿಯವರು 1,000. ಹಲೋ ಪ್ರಸನ್ನ 11 ಸಾರ್ ಅವರಿಂದ 2,000 ರೂಪಾಯಿ. ಓ ಮೈ ಗುಡ್ನೆಸ್, ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ವಿಕ್ಕಿ ಬಹುಶಃ ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್ ಇದ್ರೆ ಡೆಫಿನೆಟ್ಲಿ he will be there for a strong contender for that best fielder award. Why not?
What an amazing, aggressive, acrobatic athleticism from that fielder. He was diving towards his left side, towards left side superbly, and he has taken unbelievable, spectacular catch. ಓಕೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅನ್ನ ತಂಡ ಕಂಡುಕೊಳ್ತಾ ಇದೆ. ಇದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಗೆ ಒಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ. ಓ ಮೈ ಗುಡ್ನೆಸ್, ಇದೀಗ ಕ್ಷಣಕರ ಗಾಳಿಯಲ್ಲಿ ತೇಲ್ತಾ ಇದೆ. ಒಬ್ಬ ಕ್ಷೇತ್ರರಕ್ಷಕ ಓ ಸ್ಪೆಕ್ಟ್ ಹಾಕೊಂಡಿದ್ದಾರೆ, ಆದ್ರೂ ಸಹ ಸೂರ್ಯನ ಎದುರಿಗೆ ಟಾರ್ಚ್ ಹಾಕೋದು ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಹೊಸ ಬ್ಯಾಟ್ಸ್ಮನ್ ಹೆಸರು ಹೇಳಿ ಅಣ್ಣ, ಬ್ಯಾಟ್ಸ್ಮನ್ ಹೆಸರು. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಓಕೆ ಓಕೆ, ಜಹೀರ್ ಅವರು. ವಿಕಿ ಅವರೇ, ಈಗಾಗಲೇ ನಮಗೆ ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರದ ಸಂಸ್ಥೆ CR7 ಅಫಿಷಿಯಲ್ ಇನ್ ಬಿಟ್ವೀನ್ ಈ ಒಂದು ಕ್ಯಾಚ್ ಅನ್ನ ಪಡೆದಂತ ವಿಕಿ ಅವರಿಗೆ ಈಗಾಗಲೇ CR7 ಅಫಿಷಿಯಲ್ ತಂಡದ ಮೈನ್ ಟೆಕ್ನಿಷಿಯನ್ ಹಲೋ ಈ ಒಂದು ವಿಕಿ ಅವರಿಗೆ ತಮ್ಮ ಈ ಒಂದು ಕ್ಯಾಚ್ ಅನ್ನ ಪಡೆದಂತಹ ರೀತಿ ಅಂದು 90ರ ದಶಕದಲ್ಲಿ ಕ್ರಿಕೆಟ್ನ ಈ ಒಂದು ಕ್ಷೇತ್ರರಕ್ಷಣೆ ಅಂತ ಬಂದಾಗ ಹೊಸ ಭಾಷ್ಯವನ್ನ ಬರೆದವರು ರೈನ್ಬೋ ನೇಷನ್ ಸೌತ್ ಆಫ್ರಿಕಾದ ಜಾಂಟಿ ರೋಡ್ಸ್. ಅದಾದ ಬಳಿಕ ಸಾಕಷ್ಟು ಕ್ಷೇತ್ರರಕ್ಷಕರು ನಮಗೆ ಸಿಗ್ತಾರೆ. ಭಾರತ ತಂಡ ಅಂತ ಬಂದಾಗ ಮೊಹಮ್ಮದ್ ಖೈಫ್, ಯುವರಾಜ್ ಸಿಂಗ್, ಸುರೇಶ್ ರೈನಾ, ರವೀಂದ್ರ ಜಡೇಜಾ ಇವರೆಲ್ಲರ ಒಂದು ನಾಮವನ್ನ ಸ್ಮೃತಿ ಪಟಲದಲ್ಲಿ ಫ್ಲಾಶ್ ಬ್ಯಾಕಿಗೆ ಕೊಂಡೊಯ್ಯಬಲ್ಲಂತ ಅತ್ಯುತ್ತಮ ಕ್ಯಾಚ್ ಅನ್ನ ಪಡೆದಂತ ವಿಕಿ ಅವರ ಈ ಒಂದು ಕ್ಯಾಚ್ ಅನ್ನ ನಮ್ಮ CR7 ಅಫಿಷಿಯಲ್ ಹಲೋ ಈ ಒಂದು ಸಂಸ್ಥೆ ಈಗಾಗಲೇ ಇನ್ಸ್ಟಾಗ್ರಾಮ್ ನ ರೀಲ್ಸ್ ನಲ್ಲಿ ಇದನ್ನ ಬಿಡ್ತೇವೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಚ್ ಅನ್ನ ನಿಜವಾಗಿ ಒಬ್ಬ ಕ್ಷೇತ್ರರಕ್ಷಕನಾಗಿ ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಳಬಹುದು ಅನ್ನುವುದು ಇನ್ನೊಬ್ಬರಿಗೆ ಅದು ಒಂದು ರೀತಿಯಲ್ಲಿ ಉದಾಹರಣೆ, ಪ್ರದರ್ಶನದ ನಿದರ್ಶನವೂ ಹೌದು. ಓಕೆ ಓಕೆ, ಒಂದು ನಿಮಿಷ ಸ್ಕೋರ್ ಹೇಳಿ. 4 ಓಟಗಳನ್ನ ಕಲೆ ಹಾಕುವಷ್ಟರಲ್ಲಿ ತಂಡ ಅತ್ಯಮೂಲ್ಯ 2 ಹುದ್ದರಿಗಳನ್ನ ಕಳೆದುಕೊಳ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಬ್ಯಾಟ್ಸ್ಮನ್ ನೇಮ್. ಹಲೋ ಶಾಬಾಜ್. ಈ ಒಂದು ಹಂತದಲ್ಲಿ ಲೆಗ್ ಸೈಡ್ ದಿಸೆಯಲ್ಲಿ ಬಿರುಸಿನ ಹೊಡೆದ ಗಮನ ಮಾಡಿದ್ರು. ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ.
ಎಡಗೈ ಬ್ಯಾಟ್ಸ್ಮನ್ ಸ್ಟ್ರೈಕ್ನಲ್ಲಿ ಇರ್ತಕ್ಕಂಥ ಆಟಗಾರ. ಈ ಒಂದು ಹಂತದಲ್ಲಿ ಲಾಫ್ಟೆಡ್ ಸ್ಟ್ರೋಕ್ ಅನ್ನ ಕಂಡುಕೊಂಡ್ರು. ಎಡಗೈ ಬ್ಯಾಟ್ಸ್ಮನ್ ಒಂಟಿ ಊಟದ ಪೂರೈಕೆ ಆಗ್ತಾ ಇದೆ. ಓಕೆ, ಚುಕ್ಕಿ ಹಸ್ತವಾಗ್ತದೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 7. ಉತ್ತಮದ ಎಸೆತಗಾರಿಕೆ ಕಂಡುಕೊಳ್ತಾ ಇದೆ. ಜಯಿಸಲು ಇಪ್ಪತ್ತ 29 ಊಟಗಳ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. 4 ದಿನಗಳ ಕಾಲ ಈ ಒಂದು ಪಂದ್ಯಾವಳಿಗೆ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಪಂಚ ಪಾಂಡವರ ಒಂದು ತಂಡ ಈ ಒಂದು ಸಾಕಷ್ಟು ದಿನಗಳ ಒಂದು ನಿರಂತರ ರಿವರ್ ನೆವರ್ ಗೋಸ್ ರಿವರ್ಸ್ ಅಂತಾರೆ, ನದಿಯು ಮುನ್ನುಗ್ಗಿ ಹರಿಯುತ್ತದೆ ವಿನಃ ಹಿಮ್ಮುಖವಾಗಿ ಹರಿಯಲಾರದು ಎಂಬ ಒಂದು ಮಾತಿನಂತೆ ರಿವರ್ ನೆವರ್ ಗೋಸ್ ರಿವರ್ಸ್ ಅನ್ನುವ ಆಟಿಟ್ಯೂಡ್ನೊಂದಿಗೆ ಒಂದು ಪಂದ್ಯಾವಳಿಯ ಪಂಚ ಪಾಂಡವರು ಮುರಳಿ, ಚಿಟಿ, ಕಿಶನ್, ವಿಕಿ, ಶ್ರೀನಿವಾಸ್ ಈ ಪಂಚ ಪಾಂಡವರ ತಂಡ ಈ ಭಾಗದಲ್ಲಿ ಒಂದು ಕನಸಿನ ಕೂಸಿನ ಈ ಒಂದು ಪಂದ್ಯಾವಳಿಗೆ ಒಂದು ಅಡಿಗಲನ್ನು ಹಾಕಿ ಇವತ್ತು 3ನೇ ದಿನದಲ್ಲಿ ನಾವಿದ್ದೇವೆ. ಮುನ್ನುಗ್ಗಿ ಆಡುವಂತಹ ಪ್ರಯತ್ನದಲ್ಲಿ ಎಡಗೈ ಆಟಗಾರನ ಹೊಡೆತಗಳು ಬರ್ತಾ ಇಲ್ಲ. ಉತ್ತಮದ ಎಸೆತಗಾರಿಕೆಯನ್ನು ತೋರ್ಪಡಿಸಿದರು. ವಿಜಯ್ ಬೌಲಿಂಗ್, ಬ್ಯಾಟಿಂಗ್, ಕ್ಷೇತ್ರರಕ್ಷಣೆ ಎಲ್ಲದರಲ್ಲೂ ಉತ್ತಮದ ಒಂದು ಹೊಡೆತ, ಉತ್ತಮವಾದ ಕ್ಷೇತ್ರರಕ್ಷಣೆ ಸಹ ಒಂಟಿ ಓಟದ ಪೂರೈಕೆ. ಲೈವ್ ಸ್ಟ್ರೀಮಿಂಗ್ ಅಂತ ಬಂದಾಗ ನಮ್ಮ ಈ ಅಲಿಯವರು ಸಾಕಷ್ಟು ಒಂದು ರೀತಿಯಲ್ಲಿ ಸಾಕಷ್ಟು ತಮ್ಮ ಒಂದು ಪರಿಶ್ರಮವನ್ನು ಹಾಕ್ತಾರೆ. ಹದ್ದಿನ ಕಣ್ಣಿನ ಅಡಿಯಲ್ಲಿ ಈ ಒಂದು ಕ್ಯಾಮರಾಮನ್ನ ಕಾಯಕವನ್ನು ನಿಭಾಯಿಸ್ತಾರೆ. ಮುಂಬೈಯ ವಾಂಖೆಡೆ ಸ್ಟೇಡಿಯಂನಲ್ಲಿ RCB ವರ್ಸಸ್ ಚೆನ್ನೈ ಪಂದ್ಯದ ಆ ನೇರ ಪ್ರಸಾರದಲ್ಲಿ ಕ್ಯಾಮರಾಮನ್ ಆಗಿ ಕಾಯಕವನ್ನು ನಿಭಾಯಿಸಿದಂಥವರು ಸಹ. ಆ ನಿಟ್ಟಿನಲ್ಲಿ ಅಲಿಯವರ ಒಂದು ಆ ಸಾಧನೆಗೆ ನಾವೆಲ್ಲರೂ ಶ್ಲಾಘನೆಯನ್ನು ಕಂಡುಕೊಳ್ಳಬೇಕು. ಕ್ಯಾಮರಾಮನ್ ಕಾಯಕ ಎಷ್ಟರ ಮಟ್ಟಿಗೆ ಕಷ್ಟ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಬಿಸಿಲು, ಧೂಳು, ಗಾಳಿ, ಕೆಲವೊಮ್ಮೆ ಮಳೆಯ
ಅಡಚಣೆ, ಕೆಲವೊಮ್ಮೆ ಇಬ್ಬನಿಯ ಸಮಸ್ಯೆ, ಎಲ್ಲವನ್ನ ತಮ್ಮ ಒಡಲಲ್ಲಿ ಅರಗಿಸಿಕೊಂಡು ಆ ಕ್ಯಾಮರಾಮನ್ ಒಬ್ಬೊಬ್ಬರ ಹೊಡೆತದ ಒಂದೊಂದು ಬಾಲನ್ನ ಫಾಲೋ ಮಾಡುವ ರೀತಿ ಬಿಗ್ ಸಲ್ಯೂಟ್, ಬಿಗ್ ಸಲ್ಯೂಟ್ ಅನ್ನು ಸಮರ್ಪಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಿಯವರು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಗಳಿಗೂ ಆತ್ಮೀಯವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಉತ್ತಮವಾದ ಒಂದು ಹೊಡೆತ. ಕೌಕರ್ನ ವಿಭಾಗದಲ್ಲಿ ತಂಡಕ್ಕೆ 1 ಓಟದ ಪೂರೈಕೆ. ಆರು ಎಸೆತಗಳ ಮುಂದೆ 27 ಊಟಗಳ ಅವಶ್ಯಕತೆ. ಒಂದು ಅಸಾಧ್ಯ ಗುರಿಯನ್ನ ಕಂಡುಕೊಳ್ತಾ ಇದೆ. ಮೌಂಟ್ ಎವರೆಸ್ಟ್ ನ ಮುಂದೆ ನಿಂತುಕೊಂಡು ಹತ್ತುವುದೋ ಬಿಡುವುದೋ ಅನ್ನುವ ನಿಟ್ಟಿನಲ್ಲಿ ಐ ನೋ ಐ ಕ್ಯಾನ್, ಐ ನೋ ಐ ಕಾಂಟ್, ಈ ಎರಡು ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನುವ ಒಂದು ಥಾಟ್ ಪ್ರೋಸೆಸ್ ಒಬ್ಬ ಆಟಗಾರನಲ್ಲಿ ಬಂದರೆ ಸತತವಾಗಿ ಸಿಕ್ಸರ್ ಬೌಂಡರಿಗಳನ್ನು ಸಿಡಿಸಬೇಕು. ಪಂದ್ಯವನ್ನು ಜಯಿಸಬೇಕಾದರೆ 6-27 ಜೋಸನ್. ವಾವ್, ಸ್ಟೈಲಿಶ್ ಹೊಡೆತ. ಒಂದು ರೀತಿಯಲ್ಲಿ ಯುವರಾಜ್ ಸಿಂಗ್ ಹೊಡೆಯಬೇಕಾದ್ರೆ ತಮ್ಮ ಬ್ಯಾಟ್ ಅನ್ನ ಅರ್ಧಕ್ಕೆ ಸ್ವಿಂಗ್ ಮಾಡಿ ನಿಲ್ಲಿಸ್ತಾ ಇದ್ರು. ಆ ಹೊಡೆತಗಳು ನಂಬಲ ಸಾಧ್ಯ ರೀತಿಯ ಬೌಂಡರಿ ಸಿಕ್ಸರ್ ಆಗಿ ಪರಿವರ್ತನೆಯನ್ನು ಕಂಡುಕೊಳ್ತದೆ. ಆ ಮಟ್ಟದ ಅತ್ಯುತ್ತಮ ಒಂದು ಹೊಡೆತಕ್ಕೆ. ಆದರೆ ರನ್ಔಟ್ ರೂಪದಲ್ಲಿ ದುರಾದೃಷ್ಟ. ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ತಂಡಕ್ಕೆ 1 ಓಟ. ಓಕೆ, ನೋ ಬಾಲ್ ಎಂಬ ಸೂಚನೆ. ಅಣ್ಣ ಓಕೆ, ಸೆಲ್ ತಂದು ಬಿಟ್ರ. ಓಕೆ, ತಮಗೆ ಆತ್ಮೀಯವಾದ ಅಭಿನಂದನೆಗಳು. ನಿಮಗೆ ಪಂದ್ಯಾವಳಿ ಮುಗಿದ ನಂತರ ಒಂದು ಪಾರಿತೋಷಕ ಇರ್ತದೆ. ತಂಡದ ಒಟ್ಟು ಮೊತ್ತ 18. ಜಯಿಸಲು ಸರಿಯಾಗಿ 10. ಹಲೋ ಹಲೋ, ಹಲೋ ಹಲೋ. ಅಂತಿಮ ಓಕೆ, ಪಂದ್ಯ